Retail energy products. Our technology energizes lives. Rovin, energizing lives. Martibels ಇದರಲ್ಲಿದೆ 75 ಗ್ರಾಮ್ ಶಾರ್ ಜೆಲ್ ಮತ್ತು ಸ್ಕಿನ್ ಕಂಡೀಷನರ್ಸ್ ಕೂಡ. ಮೈಲ್ಡ್ ಮತ್ತು ಜೆಂಟಲ್ ಫಿಯಾಮಾ ಜೆಲ್ ಬಾರ್ ಸ್ಕಿನ್ ಕಂಡೀಷನರ್ಸ್ ನೊಂದಿಗೆ. ಮಣ್ಣಿನ ಮನಸ ತಿಳಿದು ಹೊನ್ನಿನ ಬೀಜವ ಬಿದ್ದು ತುಂಬಿದ ಹೃದಯದಿಂದ ನೀರೆರೆದು ಒಂದಾಗಿ ಅರಳಿ ಬಂದು ಚಿನ್ನದ ಕಾಂತಿಯು ಎಲ್ಲೆಲ್ಲೂ ತುಂಬಿದ ಮಣ್ಣಲ್ಲಿ ಹೊನ್ನಂತೆ ಹೊಳೆದು ಒಂದಾಗಿ ಅರಳಿ ಬಂದು ಚಿನ್ನದ ಕಾಂತಿಯು ಎಲ್ಲೆಲ್ಲೂ ತುಂಬಿದ ಮಣ್ಣಲ್ಲಿ ಹೊನ್ನಂತೆ ಹೊಳೆದು ಭೀಮ ಹಾಸನಕ್ಕೆ ಬರುವುದು ಗೌರವ ತಂದಿದೆ. ನಮ್ಮ ಪ್ರಿಯಜನರು ಹೊರಟು ಹೋದ ನಂತರ ಏನು ನಮ್ಮ ಎಲ್ಲಾ ಕರ್ತವ್ಯ ಮುಗಿದು ಹೋಗುತ್ತಾ? ಬನ್ನಿ, ನಿಮ್ಮ ಕುಟುಂಬದ ಸದಸ್ಯರ ಮರಣದ ನೋಂದಣಿಯನ್ನ ಮಾಡಿಸಿ ನಿಮ್ಮ ಕರ್ತವ್ಯ ನಿಭಾಯಿಸಿ. ನೆನಪಿಡಿ, ನೋಂದಣಿಯನ್ನು ಸಾವು ಉಂಟಾದ ಸ್ಥಳದಲ್ಲೇ ಮಾಡಲಾಗುತ್ತೆ. ಇದಕ್ಕಾಗಿ 21 ದಿನಗಳ ಒಳಗೆ ಸಮೀಪದಲ್ಲಿರುವ ನೋಂದಣಿ ಕೇಂದ್ರದಲ್ಲಿ ನೋಂದಣಿ ಮಾಡಿಸಿ ಹಾಗೂ ಪ್ರಮಾಣ ಪತ್ರದ ಮೊದಲ ಪ್ರತಿಯನ್ನ ಉಚಿತವಾಗಿ ಪಡೆಯಿರಿ. ಮರಿಬೇಡಿ, ಇದು ಅಗತ್ಯವಾಗಿದೆ. ನನ್ನ ಹೊಸ ಮಹೀಂದ್ರಾ ಮ್ಯಾಕ್ಸಿಮೋ ಪ್ಲಸ್ ಇದರಲ್ಲಿದೆ ಆವಿಷ್ಕಾರಿ ಫ್ಯೂಲ್ ಸ್ಮಾರ್ಟ್ ಟೆಕ್ನಾಲಜಿ. ಇದು ನಿಮ್ಮ ಒಂದು ಇಶಾರೆಯಲ್ಲಿ ನೀಡುತ್ತೆ ಪವರ್ ಪ್ಲಸ್, ಬೇಕಾದಾಗ ಮೈಲೇಜ್ ಪ್ಲಸ್, ಸದೃಢತೆಯಲ್ಲಿ ಪ್ಲಸ್, ಮತ್ತೆ ವೀಲ್ ಬೇಸ್ನಲ್ಲೂ ಪ್ಲಸ್. ಈ ಪ್ಲಸ್ ಹೊಸ ಮಹೀಂದ್ರಾ ಮ್ಯಾಕ್ಸಿಮೋ ಪ್ಲಸ್ ನಿಮ್ಮನ್ನಿರಿಸುತ್ತೆ ಸದಾ ಮುಂದೆ. ನೀವು ಅಲ್ಲಿಂದ ಇಲ್ಲಿಗೆ ಬನ್ನಿ, ಮತ್ತೆ ಇಲ್ಲಿ ಒಳಗೆ ಹೀಗೆ ಮಾಡಿ. ರೈಟ್, ಬಂದ್ ಮಾಡಿದೆ, ಇದು ಇಲ್ಲಿ, ಇದನ್ನ ಸರಿಸಿದೆ, ಮಧ್ಯದಿಂದ ಕಟ್ ಮಾಡಿದೆ, ಇದು ಹೀಗೆ, ಮತ್ತೆ ನಾನು ಆಡಿದ ಸರ್. ನಿಮ್ಮ ಇಂದಿನ ಭವಿಷ್ಯ ಪ್ರೀತಿಯನ್ನು ಪಡೆಯಲು ಇಂದು ಬಹಳ ಪ್ರಶಸ್ತ. ಜೀವನದಲ್ಲಿ ಬೇಸರವೆನಿಸಿದಾಗ ಮನರಂಜನೆ ಕಾಪಾಡುತ್ತದೆ. 56789 ಗೆ ಡಯಲ್ ಮಾಡಿ ಆಸ್ಟ್ರೋ ಕ್ರಿಕೆಟ್ ಮ್ಯೂಸಿಕ್ ಕಾಮಿಡಿ ಹಾಗೂ ಇನ್ನೂ ಹೆಚ್ಚಿನದನ್ನು ಪಡೆಯಿರಿ. ಪ್ರಜೆಗಳೇ ಪ್ರಭುಗಳು, ಪ್ರಭುಗಳೇ ಪ್ರಜೆಗಳು, ಟೈಮ್ಗೆ ಸುಸ್ಸು ಮಾಡಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಏನು ಬಾತ್ರೂಮ್ ಕತೆ ಫುಲ್ಲು ಪಿಕ್ಚರ್ ಹೇಳ್ಬಿಟ್ರೆ ನೀವು ಅಲ್ಲೇ ಮಾಡಿಕೊಂಡು ಬಿಡ್ತೀರಾ. ಶೀಲಾ ದೀಕ್ಷಿತ್ ನ ಗುಡ್ಸಿ ಗುಡ್ಡಾಂತರ ಮಾಡಿದ್ರಲ್ಲ. मसाला डोसे बनाने के पहले झाड़ू से सभी क्लीन करना पड़ता है, बाद में मसाला डोसे करेंगे वो ज्यादा टेस्ट रहेगा. ಇಂದು ರಾತ್ರಿ 9:30ಕ್ಕೆ. ಶಿರಾಡಿಘಾಟ್ ಸಾವಿನ ಹೆದ್ದಾರಿ. ಹೊಲಸು ರಾಜಕೀಯ. ಸಿದ್ದರಾಮಯ್ಯ ಅವರಿಗೆ ಗಾಡಿಯಲ್ಲಿ ಕರ್ಕೊಂಡು ಬರ್ಬೇಕು, ಇಲ್ಲದಿದ್ರೆ ಸಾಧ್ಯನೇ ಇಲ್ಲ. ಶಬರಿಮಲೆ ಯಾತ್ರಾ ಹೋಗ್ಬರ್ತೀವಿ, ಕೇಳಲಿಲ್ಲ ಎಷ್ಟು ಚೆನ್ನಾಗಿದೆ ರೋಡ್, ಟ್ಯಾಕ್ಸ್ ಕಟ್ಸ್ಕೊಂತಾರೆ, ಒಂದು ರೋಡ್ ನೆಟ್ಟಿಗಿಲ್ಲ. ಕವರ್ ಸ್ಟೋರಿ ಇಂದು ರಾತ್ರಿ 10 ಗಂಟೆಗೆ. ಈ ಮನೆಯನ್ನ ಹೊರಗಡೆಯಿಂದ ನೋಡ್ತಾ ಇದ್ರೇನೆ ಗೊತ್ತಾಗತ್ತೆ ಇದು ಆಹಾ ಅನ್ನುವ ಹಾಗಿದೆ ಅಂತ. ಇದು ಸುಮಾರು 140 ವರ್ಷಕ್ಕಿಂತನೂ ಹಳೆ ಮನೆ. ಇದು ಹೊಸದು ಮಾಡೋಕ್ಕೂ ನಾವು ಬಯಸಲ್ಲ. ಏನು ಹಳೇದು ಉಂಟು ಅದನ್ನ ಉಳಿಸ್ಕೊಂಡು ಹೋಗ್ಬೇಕನ್ನೋ ಆಸೆ ನಮಗಿದೆ. ವೀಕ್ಷಿಸಿ ಮನೆ ಕಥೆ ನಾಳೆ ರಾತ್ರಿ 7 ಗಂಟೆಗೆ.
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಎಲ್ಲೆಲ್ಲೂ ಹನುಮನ ಆರಾಧನೆ ನಡೀತಾ ಇದೆ. ಚಾಮರಾಜಪೇಟೆಯ ಪಂಚಮುಖಿ ಆಂಜನೇಯ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಮಮತಾ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಯಾವ ರೀತಿ ಇದೆ ಅಲ್ಲಿ ಆಚರಣೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದಲೇ ಪಡ್ಕೊಳ್ಳೋಣ. ಮಮತಾ, ಇವತ್ತು ಹನುಮ ಜಯಂತಿ, ಎಲ್ಲೆಲ್ಲೂ ಹನುಮನ ನಾಮಸ್ಮರಣೆ ಇದೆ. ಸೊ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಯಾವ ರೀತಿ ಇದೆ, ಯಾವೆಲ್ಲ ಆರಾಧನೆಗಳು ನಡೀತಾ ಇದೆ? ಭಾವನಾ, ಹೌದು, ಇವತ್ತು ಹನುಮನ ಜಯಂತಿ. ಎಲ್ಲರೂ ಏನು ಇವತ್ತು ಹನುಮ ಹುಟ್ಟಿದ ದಿನ ಅಂತಲೇ ಅನ್ಕೊಂಡಿದ್ದಾರೆ, ಆದ್ರೆ ಇವತ್ತು ಹನುಮನ ಜಯಂತಿ ಜೊತೆಗೆ ಹನುಮನ ವ್ರತ ಮಾಡುವಂತಹ ದಿನ. ಸೊ ಎಲ್ಲೆಲ್ಲೂ ಕೂಡ ಹನುಮನ ನಾಮಸ್ಮರಣೆ ಜೋರಾಗಿಯೇ ಇದೆ. ನಾವೀಗ ಇರುವಂತದ್ದು ಚಾಮರಾಜಪೇಟೆಯ ಬಳಿ ಇರುವಂತಹ TR ಮಿಲ್ ನಲ್ಲಿರುವಂತಹ ಪಂಚಮುಖಿ ಆಂಜನೇಯ ದೇವಸ್ಥಾನದ ಬಳಿ. ಇಲ್ಲಿ ಕೂಡ ಬೆಳಗಿನ ಜಾವ 5 ಗಂಟೆಯಿಂದಲೇ ಹನುಮನ ನಾಮಸ್ಮರಣೆ ಜೋರಾಗಿನೇ ಇದೆ. ಬೀದಿಯಿಂದಲೂ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಹನುಮಂತನ ನಾಮಸ್ಮರಣೆ ಜೋರಾಗಿನೇ ಇದೆ. ಇಲ್ಲೇ ನೀವು ನೋಡ್ತಾ ಇರಬಹುದು, ಇದು ಏನು ಪಂಚಮುಖಿ ಆಂಜನೇಯನ ಒಂದು ಮೂರ್ತಿಯನ್ನ ನೋಡಬಹುದು. ಸುಮಾರು 25 ಅಡಿ ಎತ್ತರ ಇರುವಂತಹ ಈ ಒಂದು ಆಂಜನೇಯ ದೇವಸ್ಥಾನದ ಮುಂದೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಜನ ಭಕ್ತಿಯಿಂದ ದೇವರಿಗೆ ಕೈ ಮುಗಿತಾ ಆಂಜನೇಯನ ಜೊತೆಗೆ ವ್ರತದಲ್ಲಿ ಮಗ್ನರಾಗಿದ್ದಾರೆ. ತನಗೆ ಬೇಕಾಗಿರೋದನ್ನ ಕೊಡ್ತಾ ಇದ್ದಾರೆ. ಸ್ವಲ್ಪ ಏನು ಆಂಜನೇಯನ ಅರ್ಪಿಸಿದ್ರೆ ಜೊತೆ ಇಪ್ಪತ್ತನ್ನ ಪೂರೈಸ್ತಾನೆ ಅನ್ನೋ ನಂಬಿಕೆ. ಹಾಗಾಗಿ ಇವತ್ತು ಈ ಹನುಮಂತನಿಗೆ ಸುಮಾರು 1,500 ಒಡೆಯಿಂದ ಒಂದು ಹಾರವನ್ನ ಮಾಡಿ ಹಾಕಲಾಗಿದೆ. ಜೊತೆಗೆ ತುಳಸಿಯ ಹಾರವನ್ನು ಕೂಡ ಮಾಡಲಾಗಿದೆ. ಜನರು ಕೂಡ ಭಕ್ತಾದಿಗಳು ಕೂಡ ತುಳಸಿ ಹಾರವನ್ನ ಬಂದು ಹಾಕ್ತಾ ಇದ್ದಾರೆ. ತಮ್ಮ ಇಷ್ಟಾರ್ಥವನ್ನ ನೆರವೇರಿಸಿ ಹಾರವನ್ನು ಕೂಡ ಮಾಡಲಾಗಿದೆ. ಜನರು ಕೂಡ ಭಕ್ತಾದಿಗಳು ಕೂಡ ತುಳಸಿ ಹಾರವನ್ನ ಬಂದು ಹಾಕ್ತಾ ಇದ್ದಾರೆ. ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಂತಾ ಇದ್ದಾರೆ. ಈಗ ನಮ್ ಜೊತೆಗೆ ಇಲ್ಲಿರುವಂತಹ ದೇವಾಲಯದ ಒಬ್ರು ಸದಸ್ಯರಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ, ಹೇಗೆ ಇವತ್ತಿನ ವಿಶೇಷತೆ ಏನು, ಹೇಗೆ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ, ನೋಡೋಣ. ಸರ್, ಹೇಗಿದೆ ಇವತ್ತಿನ ವಿಶೇಷತೆ? ಜನ ಹೇಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನ ಪೂರೈಸ್ಕೊಂತಿದ್ದಾರೆ ಅಂತ? ಇವತ್ತು ಬಹಳ ವಿಶೇಷ. ಮೊದಲನೇದಾಗಿ ಇವತ್ತು ಶನಿವಾರ, ಅದರ ಮೇಲೆ ಹನುಮದ್ ವ್ರತ ಕೂಡ ಬಂದಿದೆ. ಹಾಗಾಗಿ ಬೆಳಗ್ಗೆ 5 ಗಂಟೆಯಿಂದಾನೇ ಜನ ದೇವಸ್ಥಾನಕ್ಕೆ ಬರಕ್ ಶುರು ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ಮಂಗಳಾರತಿ ಶುರು ಆಗಿತ್ತು. ಬೆಳಗ್ಗೆ 5 ಗಂಟೆ ಏನಪ್ಪಾ ಅಂತ ಹೇಳಿದ್ರೆ, ಇದು ಪಾಂಡವರು ದ್ರೌಪದಿ ಕಾಲದ ತನಕ ಹೋಗುತ್ತೆ. ದ್ರೌಪದಿ ಹನುಮಂತನ ವ್ರತ ಮಾಡಿದ್ಲು. ಅದನ್ನ ಅರ್ಜುನ ಬೇರೆ ಏನೋ ಅಪಾರ್ಥದಲ್ಲಿ ವ್ರತದ ದಾರವನ್ನ ತೆಗೆದು ಬೆಂಕಿಗೆ ಹಾಕದ ಶುರು ಆಯ್ತು. ಆಗ ಅವರಿಗೆ ವನವಾಸ ಎಲ್ಲ ಆಗುತ್ತೆ. ಮತ್ತೆ ಯುದ್ಧ ಶುರುವಾದಾಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಿನಗೆ ಯಾಕೆ ಸೋಲಾಗ್ತಾ ಇದೆ ಅಂದ್ರೆ ನೀನು ಹನುಮಂತನ ವ್ರತ ನೀನು ಯುದ್ಧ ಅಂತ. ಹಾಗಾಗಿ ಇವತ್ತು ಅರ್ಜುನ ಹನುಮಂತನ ವ್ರತ ಮಾಡಿ ಅವನ ರಥಕ್ಕೆ ಹನುಮಂತನ ಲಾಂಛನ ಇಟ್ಕೋತಾನೆ. ಹೀಗೆ ಹಲವಾರು ಕಥೆಗಳು, ಉಪಕಥೆಗಳಂತೂ ಖಂಡಿತ ಇದೆ. ಆದರೆ ರಾಮಾಯಣವನ್ನ ಓದಿದಾಗ ಸಂಪೂರ್ಣ ಸಾರವನ್ನ ನೀವು ಸವಿಬಹುದಾಗಿದೆ. ಆದರೆ ಬೆಂಗಳೂರಿನ ಸುತ್ತಮುತ್ತಲ ದೇವಸ್ಥಾನಗಳಲ್ಲಿ ಹನುಮ ಜಯಂತಿಯ ಸಂಭ್ರಮವನ್ನ ನೀವು ನೋಡಬಹುದಾಗಿದೆ. ಹೂವಿನ ಅಲಂಕಾರ, ಹೀಗೆ ಹಲವಾರು ರೀತಿಯಾದಂತಹ ಅಲಂಕಾರಗಳಿಂದ ಇವತ್ತು ಹನುಮನ ಆರಾಧನೆಯನ್ನ ಮಾಡಲಾಗ್ತಾ ಇದೆ. ಪಂಚಮುಖಿ ಆಂಜನೇಯ ದೇವಸ್ಥಾನದ ಹನುಮನಿಗೆ ಮಾಡಿರುವಂತಹ ಅಲಂಕಾರವನ್ನ, ಹೂವಿನ ಅಲಂಕಾರವನ್ನ ನೀವೀಗ ಗಮನಿಸ್ತಾ ಇದ್ದೀರಾ. ಚಾಮರಾಜಪೇಟೆಯಲ್ಲಿನ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಭಕ್ತರ ಸಡಗರ ಮುಗಿಲು ಮುಟ್ಟಿದೆ. ನೋಡಿದ್ರಲ್ಲ ಹನುಮ ಜಯಂತಿಯ ಸಂಭ್ರಮ ಯಾವ ರೀತಿ ಇದೆ ಅಂತ. ಕಮಲಾಕರ್ ಭಟ್ರೆ, ಹನುಮ ಜಯಂತಿಯ ಬಗ್ಗೆ ಮಾತನಾಡ್ತಾ ಹಲವಾರು ಕಥೆಗಳು, ಉಪಕಥೆಗಳು, ಈಗ ಹೇಳಿದ ಹಾಗೆ ಹನುಮ ಹುಟ್ಟಿದ ದಿನಾನೇ ಅಂತ ತುಂಬಾ ಜನ ಅಂದ್ಕೊಳ್ತಿರ್ತಾರೆ. ಹನುಮ ಜಯಂತಿಯ ಆಚರಣೆಯ ಮಹತ್ವದ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಆಧ್ಯಾತ್ಮಿಕ ಮತ್ತು ಆದಿದೈವಿಕ, ಆದಿಭೌತಿಕ ಎನ್ನುವಂಥ 3 ತಾಪತ್ರಯಗಳು. ಅವನ ತಾಪತ್ರಯ ಏನಪ್ಪಾ ಅಂತ ಹೇಳಿ ಲೌಕಿಕವಾಗಿ ಕೇಳ್ತೇವೆ. ಈ ತಾಪತ್ರಯವನ್ನು ನಿವಾರಣೆ ಮಾಡಬೇಕಾದ್ರೆ ಶೀತತ್ರಯನ ನಾವು ಸಮೀಪಕ್ಕೆ ಹೋಗಬೇಕು.
ಶೀತತ್ರಯ ಮೂರ್ತಿಯ ಸ್ವರೂಪವಾಗಿರುವಂಥವನು ಆಂಜನೇಯ ಎನ್ನುವುದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಬೇಡ. ಜೊತೆಗೆ ಎಲ್ಲ ಯುವಕರು ಇವತ್ತಿನ ಪ್ರಧಾನವಾದಂತಹ ಈ ಒಂದು ಸಮಾಜದಲ್ಲಿ ಬ್ರಹ್ಮಚರ್ಯ ವ್ರತವನ್ನು ಆಚರಣೆಯನ್ನು ಮಾಡಿದ್ದರೆ ಹನುಮಂತನ ಪಾತ್ರ ಅತ್ಯದ್ಭುತವಾಗಿರುವಂತಹ ಒಂದು ಸತ್ಯ. ಇವತ್ತಿನ ಎಲ್ಲರೂ ಕೂಡ ಹನುಮನ ಒಂದು ಗುಣಲಕ್ಷಣವನ್ನು ನಮ್ಮ ಜೀವನಾಧಾರದಲ್ಲಿ ನಾವು ರೂಢಿಸಿಕೊಂಡುವಂತಾದರೆ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆಗುವಂತಹ ಈ ಒಂದು ಪ್ರಕ್ರಿಯೆಗಳು, ಸಮಾಜ ಘಾತುಕ ಶಕ್ತಿಗಳು ಎನ್ನುವಂಥದ್ದೇನು ಕಾಣ್ತೇವೆಯೋ ನಿರ್ನಾಮ ಆಗ್ತದೆ. ಜೊತೆಗೆ ವಿಶೇಷವಾದಂತಹ ಒಂದು ಘಟನೆಯನ್ನು ನಾವು ಜ್ಞಾಪಿಸ್ಕೊಳ್ಬೇಕಾಗತ್ತೆ. ಹಿಂದೆ ಗರ್ವವನ್ನು, ಈ ದೇಹದಲ್ಲಿರಬಹುದಂತಹ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿ ಷಡ್ವರ್ಗಗಳು ಅಂತ ಏನು ಕರಿತೇವೆಯೋ ಅದರಲ್ಲಿಯೂ ಕೂಡ ಮನುಷ್ಯನ ಅಹಂಕಾರವನ್ನು ನಾಶ ಮಾಡಲಿಕ್ಕೆ ಪ್ರಧಾನ ದೇವ ಅಂತ ಹೇಳಿದರೆ ಹನುಮ. ವೇದ ಕಾಲದಿಂದಲೂ ಕೂಡ ಶನಿಯನ್ನ ಸಾರ್ಧ ಸಪ್ತಮ ಅಂದರೆ 7.5 ಶನಿ ಅಂತೇನು ಹೇಳ್ತೇವೆಯೋ ಆ 7.5 ಶನಿ ಇರ್ಬೋದು, ಅಷ್ಟಮ ಶನಿ ಇರ್ಬೋದು, ಹಾಗೆ ಪಂಚಮ ಶನಿ ಇರ್ಬೋದು, ಅರ್ಧಾಷ್ಟಮ ಶನಿಯ ಪ್ರಭಾವಗಳಿದ್ದಂತಹ ಸಂದರ್ಭದಲ್ಲಿ ಅವರು ಪ್ರತಿ ಶನಿವಾರದಂದು ಈ ಒಂದು ಆಂಜನೇಯನ ದರ್ಶನ ಮಾಡುವುದರಿಂದಾಗಿ ಆ ದೋಷಗಳ ನಿವೃತ್ತಿ ಆಗ್ತದೆ ಅಂತಕ್ಕಂಥದ್ದು ಸಹಿತ ಶಾಸ್ತ್ರಸಮ್ಮತವಾದಂತಹ ಸತ್ಯ. ಜೊತೆಗೆ ನಮ್ಮ ಜೀವಿತದಲ್ಲಿ ಆಡುವುದೊಂದು ಮಾಡುವುದು ಮತ್ತೊಂದು ಅಂತ ನಾವು ಕಾಣ್ತಾ ಇರ್ತೇವೆ. ನಾವು ಜನರ ತೋರ್ಪಡಿಗೆ ಈ ಒಂದು ದೇಹಕ್ಕೆ 2 ಮುಖ ಇದೆ, ಒಂದು ಅಂತರ್ಮುಖ ಮತ್ತು ಬಹಿರ್ಮುಖ. ನಾನು ತೋರಿಸ್ಕೊಡ್ಲಿಕ್ಕೆ ಒಂದು ರೀತಿಯಾಗಿ ಆಡಿದ್ರೆ ಅಂತರ್ಮುಖದಲ್ಲಿ ಅಂತಃಶುದ್ಧತೆಯನ್ನು ನಾನು ಬೆಳೆಸಿಕೊಳ್ಳುವುದರಲ್ಲಿ ವಿಫಲನಾಗ್ತಾ ಬರ್ತೇವೆ, ಪ್ರಪಂಚದಲ್ಲಿ ಕಾಣುವಂತಹ ಸತ್ಯ. ಆದರೆ ಪ್ರಭು ಶ್ರೀರಾಮಚಂದ್ರನನ್ನು ನೋಡುವಂತಹ ಸಂದರ್ಭದಲ್ಲಿ ಒಂದು ಅಲ್ಲಿ ಶೂರ್ಪನಖ ವಿವಾಹ ಸಂಬಂಧ ಬರುತ್ತದೆ. ಬಹಳ ಚೆನ್ನಾಗಿದೆ ಖಂಡಿತ. ಆ ಪ್ರಸಂಗವನ್ನ ಮುಂದೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸೊ ವೀಕ್ಷಕರೇ, ಹನುಮನ ಜಯಂತಿಯ ಸಂದರ್ಭದಲ್ಲಿ ಹನುಮನ ಶಕ್ತಿ ಹಾಗೂ ಆತನ ಆರಾಧನೆ ಹೇಗೆ, ಹನುಮ ಯಾವುದರ ಸ್ವರೂಪ, ಹನುಮನ ಆರಾಧನೆಯಿಂದ ಸಿಗುವಂತಹ ಫಲಗಳೇನು, ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮುಂದುವರಿಸ್ತೀವಿ 12 ಗಂಟೆಗೆ. ಈಗ ಒಂದು ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೊಸ ಪಕ್ಕದ ಮನೆಯವರು ಯಾರೋ ಇರಬಹುದು, ಹೋಗಿ ನೋಡೋಣ. A ceiling changes everything. Hello. Absolutely delightful. Amazing false ceiling designs from Gyproc. ನನ್ನ ಹೊಸ ಮಹೀಂದ್ರ ಮ್ಯಾಕ್ಸಿಮೋ ಪ್ಲಸ್, ಇದರಲ್ಲಿದೆ ಆವಿಷ್ಕಾರಿ ಫ್ಯೂಲ್ ಸ್ಮಾರ್ಟ್ ಟೆಕ್ನಾಲಜಿ. ಇದು ನಿಮ್ಮ ಒಂದು ಇಶಾರೆಯಲ್ಲಿ ನೀಡುತ್ತೆ ಪವರ್ ಪ್ಲಸ್, ಬೇಕಾದಾಗ ಮೈಲೇಜ್ ಪ್ಲಸ್, ಸದೃಢತೆಯಲ್ಲಿ ಪ್ಲಸ್, ಮತ್ತೆ ವೀಲ್ ಬೇಸ್ನಲ್ಲೂ ಪ್ಲಸ್. A+. ಹೊಸ ಮಹೀಂದ್ರ ಮ್ಯಾಕ್ಸಿಮೋ ಪ್ಲಸ್ ನಿಮ್ಮನ್ನಿರಿಸುತ್ತೆ ಸದಾ ಮುಂದೆ. ಗಂಧ, ಇದು ಇಂಡಿಯಾ. ಇಲ್ಲಿ ಒಂದೇ ಭಾಷೆ ಮಾತಾಡಿದ್ರೆ ಆಗೋಲ್ಲ, ಯಾಕಂದ್ರೆ ಬುದ್ಧಿ ಒಂದು ಹೇಳುತ್ತೆ. You actually look a lot prettier than you do in the pictures. And in London, I've got this amazing house with this amazing garden. ನಮ್ ಜೋಡಿ ಸರಿ ಬರೋಲ್ಲ. ಮನಸ್ಸಲ್ಲಿ ಇನ್ನೇನೋ ಇರುತ್ತೆ. ಯಾಕೆ? ಇದು ನೀವು ಹುಟ್ಟಿದ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಿದೆ. ಮನೆಯವರೆಲ್ಲ ಒಪ್ಪಿದ್ದಾರಲ್ಲ, ನೀನು ಒಪ್ಕೋ. ಅದಕ್ಕೆ ಸ್ಯಾಮ್ಸಂಗ್ ಪರಿಚಯಿಸುತ್ತಿದೆ ಸ್ಮಾರ್ಟ್ ಫೋನ್ ಪ್ರಪಂಚವನ್ನು ಬಗೆ ಬಗೆಯ ಆಪ್ಸ್ ಗಳೊಂದಿಗೆ. ಅದು ನಮ್ಮ ಮನಸ್ಸಿಗೆ ಹಿಡಿಸಿದ ಭಾಷೆಯಲ್ಲಿ. Hey, beautiful. Mine. I'm just trying to talk to her. Mine. All mine. A man marks his territory with his scent. New Park Avenue, believe. ಬನ್ನಿ ಕೂತ್ಕೊಳ್ಳಿ, ಕಾಫಿ. ಎಕ್ಸ್ಕ್ಯೂಸ್ ಮೀ. ಹಲೋ ಅಪ್ಪ. ವಿಶ್ವಾಸ ಇತ್ತು ನಾ ಕರೆದ್ರೆ ಬರ್ತಾರೆ ಅಂತ.